ಕರೆಕ್ಟ್ ಟೈಮ್ಗೆ ಯಾಕೆ ನಡೀತಾ ಇಲ್ಲ? ನಿಮ್ಮ 105 ಸಮಸ್ಯೆ ಇರ್ಬೋದು, ಎಲ್ಲರೂ ಒಂದು ಸಮಸ್ಯೆ ಹೇಳ್ತಾರೆ. ಯಾರು ತಪ್ಪು ಮಾಡಿರ್ತಾರೆ ತಮ್ಮ ಸಮಸ್ಯೆ ಹೇಳ್ತಿರ್ತಾರೆ. ಆದರೆ ಇದು ಸಮಸ್ಯೆ ಹೇಳೋದಲ್ಲ, ಇಲ್ಲೇ ಸರಿಯಾದ ಸಮಯಕ್ಕೆ ಆಗುವಂಥದ್ದು ಯಾಕೆ ಆಗ್ತದೆ ಅಲ್ಲ? ಮತ್ತು ಟ್ರಾನ್ಸ್ಲೇಷನ್ ಯಾಕೆ ಮತ್ತೆ ತಪ್ಪಾಗ್ತಾವೆ? ಯಾಕೆ ಗೂಗಲ್ಗಳಿಂದ ಟ್ರಾನ್ಸ್ಲೇಷನ್ ಮಾಡಿಸ್ಲಿಕ್ಕೆ ಹಚ್ಚಿದ್ರಿ? ಯಾರು ನಿಮ್ಮ ಟ್ರಾನ್ಸ್ಲೇಟರ್ಗಳಿಲ್ವಾ? KPSC ಟ್ರಾನ್ಸ್ಲೇಟರ್ಗಳಿಲ್ವಾ? ಯಾಕೆ ರೀ ಇದೆಲ್ಲ ಆಗ್ತದೆ? ಮತ್ತೊಳ ಆರೋಪ ಮಾಡ್ತಾಯಿದ್ದಾರೆ ಎಲ್ಲ ಅದರಲ್ಲಿ ಅಭ್ಯರ್ಥಿಗಳು ನೋವುಂಡಂಥವ್ರು. ಮತ್ತು ಈಗ ನೋಡಿರಿ, ಕಡಿಮೆ ಆಗಿದ್ದು 2 ಲಕ್ಷ ಮೇಲ್ಪಟ್ಟು ಹುಡುಗರು ಎಕ್ಸಾಮ್ ಕೊಡಿದ್ರೆ ಇದರಲ್ಲಿ ಈ ಸಲ ಮತ್ತು 1 ಲಕ್ಷ ಕೊಡ್ತಿದ್ದಾರೆ. ಅದರ ಅರ್ಥ ಏನಪ್ಪ ಅಂದ್ರೆ, ಈ ಸಂಸ್ಥೆಯ ಮೇಲೆ ಈ ನಮ್ಮ ಅಭ್ಯರ್ಥಿಗಳ, ವಿದ್ಯಾರ್ಥಿಗಳ, ಕಾಂಪಿಟೇಟರ್ಗಳ ಏನಪ್ಪ ಅಂದ್ರೆ ವಿಶ್ವಾಸ ಇಲ್ಲ ಅಂತೇಳಿ ಶುರುವಾಗಿದೆ. ಮತ್ತು ಈಗ ಯಾವ ಕರ್ಮಕ್ಕೂ ಎಕ್ಸಾಮ್ ನಡೆಯುವಂಥದ್ದು ಅಂತ. ಯಾಕಪ್ಪ ಅಂದ್ರೆ ಆಗಸ್ಟ್ನಲ್ಲಿ ನಡೆದಂಥ ಪರೀಕ್ಷೆಯಲ್ಲೇ 62% ಇಷ್ಟು ಹಾಜರಾತಿತ್ತು. ಇದರಲ್ಲಿ ಈಗ 47.7 ಎಷ್ಟು ರೀ, 16-17% ಕುಸಿತ ಆಗಿದೆ. ಇದರಿಂದಾಗಿ ಇವತ್ತು ಸಿದ್ದರಾಮಯ್ಯ ಆಗಿರ್ಬೋದು, KPSC ಆಗಿರ್ಬೋದು, ಇವತ್ತು ತಮ್ಮ ಮರುಚಿಂತನೆ ಮಾಡ್ಕೋಬೇಕಾಗಿದೆ. ಈ ಸಂಸ್ಥೆ ಬೇಕಾ? ಈ ಸಂಸ್ಥೆಗೆ ಸಾಧ್ಯ ಇಲ್ವಾ ಪರೀಕ್ಷೆ ನಡೆಸೋದು? ಯೋಗ್ಯರನ್ನು ಆಯ್ಕೆ ಮಾಡೋದು ಸಾಧ್ಯ ಇಲ್ವಾ? ಇವೆಲ್ಲ ಪ್ರಶ್ನೆಗಳು ಶುರುವಾಗಿದ್ದಾವೆ. ಮತ್ತು ಈ ಸದಸ್ಯರು ಬೇಕಾ? 16 ಜನ ಸದಸ್ಯರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿ ಇದ್ದಾರೆ, ಸರ್ಕಾರಿ ಕಾರ್ಯದರ್ಶಿಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ. ಸಿಕ್ಕಾಪಟ್ಟೆ ಪ್ರತಿ ವರ್ಷ ಪೇಮೆಂಟ್ ಕೋಟಿಗಟ್ಟಲೆ ಪೇಮೆಂಟ್ ಆಗ್ತದೆ. ಎಷ್ಟಾಗಿ ಇವರಿಂದ ಈ ಒಂದು ಕೆಲಸ ಆಗೋದಿಲ್ಲ ಅಂದ್ರೆ, ಪರೀಕ್ಷೆ ಸರಿಯಾಗಿ ನಡೆಸಲಿಕ್ಕೆ ಆಗೋದಿಲ್ಲ ಅಂದ್ರೆ ಯಾಕೆ ಕರ್ಮಕ್ಕರಿದೆಯಲ್ಲ? ಇದಿಷ್ಟು ಆರಂಭದ ಹಂತಿದು. ನಂತರ ಮತ್ತೆ ಬೇರೆ ರಿಟರ್ನ್ ಎಕ್ಸಾಮ, ವೈವ ವರ್ಷ, ಅದು ಸಂದರ್ಶನ, ಅಲ್ಲಿ ಎಕ್ಸಾಮ್ಗಳು ಇನ್ನೂ ಮತ್ತೆ ಹಗರಣಗಳಿದ್ದಾವೆ ಸಾಕಷ್ಟು. ಹಗರಣ ಅಲ್ಲರಿ, ನಮ್ಮ ಮಕ್ಕಳಿಗೆ, ಯೋಗ್ಯವಾದ ಮಕ್ಕಳಿಗೆ, ಪ್ರತಿಭಾವಾದ ಮಕ್ಕಳಿಗೆ, ಹಾರ್ಡ್ ವರ್ಕ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಅವ್ರು ನ್ಯಾಯ ಸಿಗಲಿಲ್ಲ ಅಂದ್ರೆ ಯಾರನ್ನು ಕೇಳೋದ್ರಿ? ಎಷ್ಟು ವರ್ಷ ನ್ಯಾಯಾಲಯಕ್ಕೆ ಹೋಗೋದು? ಕೇವಲ ಬಡದಾಡ್ತಾ ಹೋಗೋದು ಜೀವನ ಪರ್ಯಂತರ. ಎಷ್ಟೋ ಜನ ಪಾಪ ಅವ್ರ ಕೇಸ್ ಹಾಕಿ ಅವ್ರ ಜೀವನದಿಂದ ರಿಟೈರ್ ಆದ್ಮೇಲೆ ಪುತ್ರ ಬಂತವ ಇದ್ದಾವೆ. ಕೆಲವೊಬ್ರು ನಿರಾಶೆ ಆಗಿದ್ದಾರೆ, ಕೆಲವೊಂದು ಮುಂದೆ ಹಾಕಿದ್ದಾರೆ. ಎಷ್ಟು ಬಡದಾಡೋದ್ರಿಂದ ಸೋಲ್ತಾ ಇದ್ದಾರೆ ಜನ. ನಮ್ಮ ಅಭ್ಯರ್ಥಿಗಳು ಸೋಲ್ತಾ ಇದ್ದಾರೆ, ಬೇಡಪ್ಪ ಇದೆಲ್ಲ ಅಂತೇಳಿ. ಅದಕ್ಕಾಗಿ ಇವತ್ತು ಕಡಿಮೆ ಆಗ್ತಾ ಇದ್ದಾರೆ. ಇದು ಆಗಬಾರ್ದಾಗಿತ್ತು, ಇದು ನಡಿಲೇಬಾರ್ದಾಗಿತ್ತು. ಯಾಕಂದರೆ ಮರುಪರೀಕ್ಷೆ ಇದು ಕಾರಣದ ಇದರಿಂದ. ಅದಕ್ಕಾಗಿ ಇವತ್ತು ವಿರೋಧ ಪಕ್ಷ ಪಾಪ ಆರೋಪ ಮಾಡಿದ್ರಲ್ಲೇ ಪ್ರಶ್ನೆ ಮಾಡೋದು ತಪ್ಪೇನಿಲ್ಲ. ಅವರು ವಿರೋಧ ಪಕ್ಷದಲ್ಲಿದ್ದಾರೆ. ನಾಳೆ ಆಡೋದಕ್ಕೆ ಬಂದಾಗ ಏನಾಗ್ತದೆ ನೋಡು. ನಾ ಮತ್ತೆ ಬೇರೆ ಇವತ್ತಿಲ್ಲಲ್ಲ ಅವರು ಹೇಗಿದ್ದಾರ ಮೇಲೆ